ಗುಡ್ ಮಾರ್ನಿಂಗ್ ಟು ಎವ್ರಿ ಒನ್. ವೆಲ್ಕಮ್ ಟು ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವ್. ಇವತ್ತಿನ ಕ್ಲಾಸ್ ಒಳಗೆ ಪ್ಯೂರ್ಲಿ ನಾವು SSC GD GK ಆಮೇಲೆ SSC ರಿಲೇಟೆಡ್ MTS ಆಗಿರ್ಬೋದು, CGL ಆಗಿರ್ಬೋದು, CHSL ಆಗಿರ್ಬೋದು, ಹಾಗೆ ಇವು GK ಕ್ವಶನ್ಸ್ ಏನು ಮಾಡ್ತಾವಂದ್ರೆ PCPSI ಕೂಡ ಕ್ವಶನ್ಸ್ ಬರ್ತಾವೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ವಶನ್ಸ್. ಸೊ ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ ಓಕೆ, ಫಸ್ಟ್ ಕ್ವಶನ್ಸ್ ಪಟ್ಟಿ 1 ಮತ್ತು 2 ಹೊಂದಿಸಿ ಮತ್ತು ಕೆಳಗಿನ ಪಟ್ಟಿಯಲ್ಲಿ ಕೊಟ್ಟಿರುವ ಕೋಡನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಕ್ವಶನ್ಸ್ ನೋಡಿದ ಕೂಡ ಒಮ್ಮೆ ಶಾಕ್ ಆಗಬೇಡಿ. ಇಟ್ಸ್ ವೆರಿ ಈಸಿ ಕ್ವಶನ್. ಬಿಕಾಸ್ ಇಲ್ಲಿ ಕ್ವಶನ್ಸನ್ನ ಏನು ಕೇಳಿದಾರ ಅಂತಂದ್ರೆ ಯಾವ ದಿನಾಂಕದಂದು ಯಾವ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ಅಥವಾ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕ್ವಶನ್ ಇದೆ. ಆಪ್ಷನ್ ಎ ಏನಿದೆ ರಾಷ್ಟ್ರೀಯ ಕೈಮಗ್ಗ ದಿನ ಇದೆ. ಆಪ್ಷನ್ ಬಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ. ಆಪ್ಷನ್ ಸಿ ರಾಷ್ಟ್ರೀಯ ವಿಜ್ಞಾನ ದಿನ. ಆಪ್ಷನ್ ಡಿ ಭೂಸೇನಾ ದಿನ. ಇಲ್ಲಿ SSC GD ಅಥವಾ MTS CHS ಅಲ್ಲಿ ಕ್ವಶನ್ಸ್ ಅನ್ನ ಹೆಂಗ್ ಅರೈಸ್ ಮಾಡ್ತಾರ ಅಂತಂದ್ರೆ ಕ್ವಶನ್ 1 ಲೈನರ್ ಕ್ವಶನ್ಸ್ ಅನ್ನ ಅರೈಸ್ ಮಾಡ್ತಾರೆ. ಸೊ ಇಲ್ಲಿ ರಾಷ್ಟ್ರೀಯ ಕೈಮಗ್ಗ ದಿನಕ್ಕೆ ನಾವು ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಕೂಡ ಏನ್ ಮಾಡ್ತೀವಿ ಕರಿತೀವಿ. ಸೊ ರಾಷ್ಟ್ರೀಯ ಕೈಮಗ್ಗ ದಿನವನ್ನ ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ಆಗಸ್ಟ್ 7. ಹೌದಾ, ಇಲ್ಲಿ ಆಗಸ್ಟ್ 7 ಇನ್ನೊಂದು ದಿನಾಚರಣೆ ಕೂಡ ಇದೆ, ಜಾವೆಲಿನ್ ಡೇ ಅಂತ ಕೂಡ ನಾವು ಏನು ಮಾಡ್ತೀವಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ರಾಷ್ಟ್ರೀಯ ಬಾಹ್ಯಾಕಾಶ ದಿನ, ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ನಾವು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಆಗಸ್ಟ್ 23. ಇದೇ ಪ್ರಥಮ ಬಾರಿಗೆ 2024 ಪ್ರಪ್ರಥಮ ಬಾರಿಗೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂತಂದ್ರೆ ಚಂದ್ರಯಾನ 3 ಫಲಿತಾಂಶದಿಂದ. ಚಂದ್ರಯಾನ 3 ಏನ್ ಮಾಡ್ತು ಅಂತಂದ್ರೆ ಆಗಸ್ಟ್ 23 ರೀಚ್ ಆಗ್ತೈತಿ. ಆ ರೀಚ್ ಆಗಿದ್ದ ಪಾಯಿಂಟಿಗೆ ನಾವು ಶಿವಶಕ್ತಿ ಅಂತ ಹೇಳಿ ಕರಿತೀವಿ. ಆಗೋಸ್ಕರ ನಾವು ಇಲ್ಲಿ ಏನ್ ಮಾಡ್ತೀವಿ ಆಗಸ್ಟ್ 23 ನ್ಯಾಷನಲ್ ಸ್ಪೇಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಓಕೆನಾ. ಇಲ್ಲಿ ಸಿ ಏನಿದೆ ರಾಷ್ಟ್ರೀಯ ವಿಜ್ಞಾನ ದಿನ ಇದೆ. ಇದನ್ನ ಫೆಬ್ರವರಿ 28. ನಾವು ಫೆಬ್ರವರಿ 28 ಅಂದು ಏನು ಮಾಡ್ತೀವಿ ಅಂತಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇಲ್ಲಿ ಡಿ ಅಲ್ಲಿ ಭೂಸೇನಾ ದಿನ ಇದೆ. ಇದನ್ನು ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಜನವರಿ 15. ಸೊ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತೈತಿ? ಏಕ 4 ಬರ್ಬೇಕು. ಸೊ ಆಪ್ಷನ್ಸ್. ಸೊ ಇಂಥ ಕ್ವಶನ್ಸ್ ಬಂದಾಗ ವೆರಿ ಕೇರ್ಫುಲಿ ಹ್ಯಾಂಡಲ್ ಮಾಡಬೇಕು. ನಿಮ್ಗೆ ಯಾವ್ದು ಗೊತ್ತಿರಲಿಲ್ಲ ಅಂದ್ರೆ ಆಪ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡ್ತಾ ಬರಬೇಕು. ನೋಡಿ ಎ ಅಲ್ಲಿ ಏನಿದೆ 4. ಸೊ A1 ಗೊತ್ತಿದ್ರೆ ಇದಕ್ಕೆ ಆನ್ಸರ್ ಏನು ಮಾಡ್ತೈತಿ ಗೊತ್ತಾಗ್ತೈತಿ. ಓಕೆ, ಹಾಗಾದ್ರೆ ಇನ್ನೂ ಒಂದಿಷ್ಟು ಪ್ರಮುಖ ದಿನಾಚರಣೆಗಳು ಬರ್ತಾವ. ಇಲ್ಲಿ ಜನವರಿ 15 ಇದೆ ಅಲ್ಲ, ಜನವರಿ 15 ಭೂಸೇನಾ ದಿನ ಆದ್ರೆ ನಾವು ಡಿಸೆಂಬರ್ 4 ಅಂದ್ರೆ ನೌಕಾಪಡೆ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ನೌಕಾಪಡೆ ದಿನ. ಇನ್ನು ಅಕ್ಟೋಬರ್ 8 ವಾಯುಪಡೆ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ವಾಯುಪಡೆ ದಿನ. ಜನವರಿ 10 ನಾವು ರಾಷ್ಟ್ರೀಯ ಹಿಂದಿ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಜನವರಿ 10 ರಾಷ್ಟ್ರೀಯ ಹಿಂದಿ ದಿನ. ಹಾಗೆ ನಾವು ಜನವರಿ 12 ಯೂತ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಯುವಕರ ದಿನ ಅಂತ ಹೇಳಿ. ಸ್ವಾಮಿ ವಿವೇಕಾನಂದರ ಜನ್ಮದಿನದಗೋಸ್ಕರ ನಾವೇನು ಮಾಡ್ತೀವಿ ಯೂತ್ ಡೇ ಅಥವಾ ಯುವಕರ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಜನವರಿ 30 ಹುತಾತ್ಮರ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಈ ಕ್ವಶನಲ್ಲಿ ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ಇದು ಕೂಡ ಕರೆಂಟ್ ಅಫೇರ್ಸ್ ಕ್ವಶನ್ಸ್. ಇಲ್ಲಿ SSC GD ಒಳಗೆ ಕ್ವಶನ್ಸ್ ಹೆಂಗೆ ಅರೈಸ್ ಆಗ್ತೈತಿ ಅಂತಂದ್ರೆ ರೀಸೆಂಟ್ ಆಗಿ ಅವರು ಸುದ್ದಿ ಒಳಗಿರ್ತಾರ, ಆಮೇಲೆ ಅವರು ಡೆತ್ ಆಗಿರ್ತಾರ. ಆ ಕ್ವಶನ್ಸ್ ಏನಾಗ್ತೈತಿ ಇಲ್ಲಿ GD ಒಳಗೆ ಕ್ವಶನ್ಸ್ ಏನಾಗ್ತೈತಿ ಪ್ರೇಮ್ ಆಗ್ತೈತಿ. ಇಲ್ಲಿ ಇತ್ತೀಚೆಗೆ ಸುದ್ದಿ ಒಳಗೆ ಯಾರಿದ್ದು ಅಂತಂದ್ರೆ ಅಂಶುಮಾನ್ ಗಾಯಕ್ವಾಡ್ ಅವರು, ಆಮೇಲೆ ಬುದ್ಧದೇವ ಭಟ್ಟಾಚಾರ್ಯ, ಸಿ ಯಾಮಿನಿ ಕೃಷ್ಣಮೂರ್ತಿ, ಡಿ ಅಪರ್ಣಾ. ಇಲ್ಲಿ ಅಂಶುಮನ್ ಗಾಯಕ್ವಾಡ್ ಇಲ್ಲಿ ಕೂಡ A ಮತ್ತು B ಅಲ್ಲಿ ಕ್ವಶನ್ಸ್ ಏನು ಮಾಡಬೇಕು ಹೊಂದಿಸಿ ಬರೀಬೇಕು. ಅಂಶುಮನ್ ಗಾಯಕ್ವಾಡ್ ಇವ್ರು ಏನಾಗಿರ್ತಾರ ಅಂತಂದ್ರೆ ಕ್ರಿಕೆಟ್ ಆಟಗಾರರು. ಹೌದಾ. ಬುದ್ಧದೇವ ಭಟ್ಟಾಚಾರ್ಯ, ಈ ಬುದ್ಧದೇವ ಭಟ್ಟಾಚಾರ್ಯ ಯಾರಂತಂದ್ರೆ ಪೊಲಿಟಿಷಿಯನ್ಸ್. ಇವರು ಪೊಲಿಟಿಷಿಯನ್ಸ್ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಆಗಿರ್ತಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್.
ಯಾಕಂದ್ರೆ SSC GD ಒಳಗೆ ಕ್ವಶನ್ಸ್ ಹೆಂಗೆ ಫ್ರೇಮ್ ಮಾಡಿರ್ತಾರಂತಂದ್ರೆ ಯಾಮಿನಿ ಕೃಷ್ಣಮೂರ್ತಿ ಇವರು ಕೆಳಗಿನ ಯಾವ ನೃತ್ಯಕ್ಕೆ ಸಂಬಂಧಪಟ್ಟಿದ್ದಾರೆ, ಯಾವ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಅಂತ ಕ್ವಶನ್ ಕೇಳಿದ್ರೆ ಇಲ್ಲಿ ಯಾಮಿನಿ ಕೃಷ್ಣಮೂರ್ತಿ ಇವರು ಭರತನಾಟ್ಯದು ಹೌದು, ಕೂಚಿಪುಡಿನೂ ಹೌದು. ಸೊ ಇದು ವೆರಿ ಇಂಪಾರ್ಟೆಂಟ್, ಇಲ್ಲೊಂದು ಸ್ಟಾರ್ ಹಾಕಿರ್ತೀನಿ ನೋಡಿ. ನೆಕ್ಸ್ಟ್ ಅಪರ್ಣಾ, ಇತ್ತೀಚೆಗೆ ಅಪರ್ಣಾ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕ್ಯಾನ್ಸರ್ದಿಂದ ಏನ್ ಮಾಡ್ತಾರೆ, ಮರಣವನ್ನ ಅಪ್ತಾರ. ಈ ಅಪರ್ಣಾ ಅವ್ರು ಏನಾಗಿರ್ತಾರ ಅಂತಂದ್ರೆ ಆಂಕರ್ ಅಥವಾ ಪ್ರಸಿದ್ಧ ನಿರೂಪಕಿ ಆಗಿರ್ತಾರ. ಸೊ ಇಲ್ಲಿ ಹಾಗಾದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? A12 ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಹಾಗಾದ್ರೆ ಇತ್ತೀಚೆಗೆ ಸುದ್ದಿಯೊಳಗಿರ್ಬೇಕು, ಬಟ್ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಡೆತ್ ಆಗಿರ್ತಾರ ಅಥವಾ ರೀಸೆಂಟ್ ಆಗಿ ಯಾರು ಸುದ್ದಿಯೊಳಗಿರ್ತಾರ ಅವ್ರನ್ನ ಕರೆಂಟ್ ಅಫೇರ್ಸ್ ಆಗಿ ಜಾಸ್ತಿ ಕೇಳುವಂತ ಕ್ವಶನ್ಸ್ ಏನಾಗಿರ್ತೈತಿ ಜಾಸ್ತಿ ಇರ್ತಾವ, ಅವ್ರ ರಿಲೇಟೆಡ್ ನೋಡ್ಕೋರಿ. ಓಕೆ, ಇದು ಕೂಡ ಕರೆಂಟ್ ಅಫೇರ್ಸ್. ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳನ್ನ ಏನಂತೇಳಿ ಮರುನಾಮಕರಣ ಮಾಡ್ಯಾರ? ಈಗೇನು ಗ್ರಾಮ ಪಂಚಾಯಿತಿಗಳು ಇರ್ತಾವಲ್ಲ ಅವುಗಳನ್ನ ಏನಂತ ವಾಪಸ್ ಮರುನಾಮಕರಣ ಮಾಡ್ಯಾರ ಅಂತಂದ್ರೆ ಆಪ್ಷನ್ ಎ ಮಾಹಿತಿ ಕೇಂದ್ರ, ಆಪ್ಷನ್ ಬಿ ತರಬೇತಿ ಕೇಂದ್ರ, ಆಪ್ಷನ್ ಸಿ ಅರಿವು ಕೇಂದ್ರ, ಆಪ್ಷನ್ಸ್ ಡಿ ಜ್ಞಾನ ಕೇಂದ್ರ. ಸೊ ಇದ್ರೊಳಗ ಸರಿಯಾದ ಉತ್ತರ ಯಾವ್ದಾಗ್ತೈತಿ ಅಂತಂದ್ರೆ ಅರಿವು ಕೇಂದ್ರ. ಹಾಗಾದ್ರೆ ಇನ್ನೊಂದು SSC GD ಪ್ರೀವಿಯಸ್ ಇಯರ್ ಕ್ವಶನ್ ಏನಾಗಿತ್ತು ಅಂದ್ರೆ ಗ್ರಾಮ ಪಂಚಾಯಿತಿ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ಯಾವ ಆರ್ಟಿಕಲ್ ಗ್ರಾಮ ಪಂಚಾಯಿತಿ ಬಗ್ಗೆ ಹೇಳ್ತೈತಿ ಅಂದ್ರೆ ಆರ್ಟಿಕಲ್ 40. ಇದು ಕೂಡ ಕ್ವಶನ್ಸ್ ತುಂಬಾ ರಿಪೀಟ್ ಆಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಮಾಹಿತಿ ಕೇಂದ್ರ ಅಲ್ಲ, ತರಬೇತಿ ಕೇಂದ್ರ ಅಲ್ಲ, ಜ್ಞಾನ ಕೇಂದ್ರ ಅಲ್ಲ. ಓಕೆ, ಈ ಕೆಳಕಂಡ ಯಾವ ಜೋಡಿ ತಪ್ಪಾಗಿದೆ ಅಂತ ಕ್ವಶನ್ಸ್ ಕೇಳ್ಯಾರ. ಅಂದ್ರೆ ಇಲ್ಲಿ ಆಪ್ಷನ್ ಎ ಏನಿದೆ, ನೀತಿ ಆಯೋಗದ ಉಪಾಧ್ಯಕ್ಷರು ಸುಮನ್ ಬೇರಿ, ಕಂಟ್ರೋಲರ್, ಇದು ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಂದ್ರೆ CAG ಅಂತ ಕರಿತೀವಿ ಶಾರ್ಟ್ ಆಗಿ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ, ರಾಜ್ಯಸಭೆಯ ಅಧ್ಯಕ್ಷರು ಪ್ರಧಾನಮಂತ್ರಿ. ಇದ್ರೊಳಗ ಯಾವ ಕ್ವಶನ್ ರಾಂಗ್ ಆಗಿದೆ ಅಂತ ಹೇಳಿದ್ರೆ ಇಲ್ಲೇನಿದಾರಲ್ಲ ಆಪ್ಷನ್ ಡಿ ನಿಮ್ಗೆಲ್ಲ ಗೊತ್ತೈತಿ. ರಾಜ್ಯಸಭೆಯ ಅಧ್ಯಕ್ಷರು ಯಾವಾಗೂ ಉಪರಾಷ್ಟ್ರಪತಿ ಆಗಿರ್ತಾರ ಹೊರತು ಪ್ರಧಾನಮಂತ್ರಿ ಆಗಿರಲ್ಲ, ಹೌದಾ? ಸೊ ಇಲ್ಲಿ ನೀತಿ ಆಯೋಗ ಇದೆ. ನೀತಿ ಆಯೋಗ 2015 ಸ್ಥಾಪನೆ ಆಗ್ತೈತಿ. ಇದ್ರ ಉಪಾಧ್ಯಕ್ಷರು ಯಾರು? ಸುಮನ್ ಬೇರಿ, ಕರೆಕ್ಟ್ ಅದಾರ. ಆಮೇಲೆ CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಇವರು ಯಾರದಾರ ಪ್ರೆಸೆಂಟ್ ಗಿರೀಶ್ ಚಂದ್ರ ಮುರ್ಮು ಅದಾರ, ಇದು ಕೂಡ ಕರೆಕ್ಟ್. ಹಾಗಾದ್ರೆ ಫಸ್ಟ್ ಆಡಿಟರ್ ಜನರಲ್ ಅಥವಾ ಫಸ್ಟ್ CAG ಯಾರಂತಂದ್ರೆ ನರಹರಿ ರಾವ್ ಅಂತ ಬರ್ತಾರೆ, ಇದು ಕೂಡ ಇಂಪಾರ್ಟೆಂಟ್. ಫಸ್ಟ್ ಯಾರು? ನರಹರಿ ರಾವ್. ಹಾಗಾದ್ರೆ ಇನ್ನೊಂದು ಕ್ವಶನ್, CAG ಅಂದ್ರೆ ಕಂಟ್ರೋಲರ್ ಆಡಿಟರ್ ಜನರಲ್ ಕುರಿತು ಹೇಳುವಂತ ವಿಧಿ ಯಾವುದಂದ್ರೆ 148 ಆರ್ಟಿಕಲ್. 148 ಆರ್ಟಿಕಲ್. ಹೌದಾ? ಓಕೆ, ನೆಕ್ಸ್ಟ್ ಇಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಯಾರದಾರ ಅಂದ್ರೆ ಪ್ರೆಸೆಂಟ್ ಮಲ್ಲಿಕಾರ್ಜುನ್ ಖರ್ಗೆ. ಹಾಗಾದ್ರೆ ಇನ್ನೊಂದ್ ಸ್ವಲ್ಪ ಈಗಿನ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರ್ತಾರ. ಕೇಂದ್ರ ಗೃಹ ಸಚಿವರು ಯಾರು? ಇದು ಕೂಡ ಕ್ವಶನ್ಸ್ ಆಗಿದೆ. ಕೇಂದ್ರ ಗೃಹ ಸಚಿವ ಹೋಸಲ 545 PSI ಅಲ್ಲಿ ಕ್ವಶನ್ ಆಗಿತ್ತು, ಗೃಹ ಸಚಿವರು ಯಾರಂತ ಹೇಳಿ. ಈಗಿನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಹಾಗೆ ರಕ್ಷಣಾ ಸಚಿವರು ಯಾರದಾರ ಅಂತಂದ್ರೆ ರಾಜನಾಥ್ ಸಿಂಗ್. ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್. ಹಾಗೆ ವಿದೇಶಾಂಗ ಮಂತ್ರಿ ಯಾರಂತಂದ್ರೆ S ಜಯಶಂಕರ್. ಇವ್ರು ಇತ್ತೀಚೆಗೆ ಸುದ್ದಿ ಒಳಗಿದ್ರು, ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ SSC GD ಒಳಗೆ ಕ್ವಶನ್ಸ್ ಇವ್ರು ಇತ್ತೀಚೆಗೆ ಯಾಕೆ ಸುದ್ದಿ ಒಳಗಿದ್ರ ಅಂತಂದ್ರೆ ವೈ ಭಾರತ ಮ್ಯಾಟರ್ಸ್ ಎಂಬ ಪುಸ್ತಕವನ್ನ ಬರೀತಾರ, ಇದು ಇಂಪಾರ್ಟೆಂಟ್ ಕ್ವಶನ್. ಜಯಶಂಕರ್ ಇವ್ರು ಯಾರಂತಂದ್ರ ವಿದೇಶಾಂಗ ಸಚಿವರು.
ವೈ ಭಾರತ ಮ್ಯಾಟರ್ಸ್ ಎಂಬ ಬುಕ್ ಬರೀತಾರೆ. ವೈ ಭಾರತ ಮ್ಯಾಟರ್ಸ್. ಸೊ ಹಾಗಾಗಿ ಇವ್ರ ಬಗ್ಗೆ ಕ್ವಶನ್ಸ್ ಕೇಳುವಂಥದ್ದು ಜಾಸ್ತಿ ಇರ್ತೈತಿ. ಯಾರಂತಂದ್ರೆ ಇವರು ವಿದೇಶಾಂಗ ಸಚಿವರು. ಇದು ಕೂಡ ಇಂಪಾರ್ಟೆಂಟ್. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಏಕರೂಪ ನಾಗರಿಕ ಸಮಿತಿ ಇದು ಈ ಕೆಳಗಿನ ಯಾವ ವಿಧಿಯೊಳಗೆ ಕಂಡು ಬರ್ತೈತಿ? ಇದು ಕೂಡ ಇತ್ತೀಚೆಗೆ ಸುದ್ದಿ ಒಳಗಿತ್ತು. ಯಾಕಂದ್ರೆ ಉತ್ತರಾಖಂಡ ಏನ್ ಮಾಡ್ತು ಅಂತಂದ್ರ ಈ ಏಕರೂಪ ನಾಗರಿಕನ್ನ ಅಳವಡಿಸ್ಕೊಳ್ತೈತಿ. ಹಾಗಾದ್ರೆ ಇದನ್ನ ತಿಳಿಸಿಕೊಡುವಂತ ವಿಧಿ ಯಾವುದು ಅಂತಂದ್ರ ಆರ್ಟಿಕಲ್ 44. ಈ ಆರ್ಟಿಕಲ್ 44 ಏನ್ ಮಾಡ್ತೈತಿ ಅಂತಂದ್ರ ಏಕರೂಪ ನಾಗರಿಕ ಸಮಿತಿ ಬಗ್ಗೆ ಏನ್ ಹೇಳ್ತೈತಿ ಅಥವಾ ಅದ್ರ ವಿಧಿ ಬಗ್ಗೆ ಏನ್ ಹೇಳ್ತೈತಿ ಹೇಳ್ಕೊಡ್ತೈತಿ. ಹಾಗಾದ್ರ ಇದನ್ನ ಫಸ್ಟಿಗೆ ಜಾರಿಗೆ ತಗೊಂಬಂದಂತ ಸ್ಟೇಟ್ ಯಾವುದು ಅಂತಂದ್ರ ಉತ್ತರಾಖಂಡ. ಇದು ಗೋವಾದೊಳಗ ಕೂಡ ಏನೈತಿ ಜಾರಿ ಒಳಗೈತಿ. ಹಾಗಾದ್ರ ಈ ಏಕರೂಪ ನಾಗರಿಕ ಸಮಿತಿ ಜಾರಿ ತರಕ ಉತ್ತರಾಖಂಡದೊಳಗೆ ನೇಮಕವಾದಂತ ಸಮಿತಿ ಯಾವುದು ಅಂದ್ರೆ ರಂಜನ್ ಪ್ರಕಾಶ್ ಸಮಿತಿ. ಇದು ವೆರಿ ಇಂಪಾರ್ಟೆಂಟ್. ಇದನ್ನ ಕೂಡ ನೋಟ್ ಮಾಡ್ಕೊಳ್ಳಿ. ರಂಜನ್ ಪ್ರಕಾಶ್ ಅಥವಾ ರಂಜನ್ ದೇಸಾಯಿ ಪ್ರಕಾಶ್ ಸಮಿತಿ ಅಂತ ಕೂಡ ಕರೀತಾರೆ. ಯಾಕೆ ಸುದ್ದಿ ಒಳಗೂ ಇತ್ತು? ಉತ್ತರಾಖಂಡ ಇತ್ತೀಚೆಗೆ ಇದನ್ನ ಉತ್ತರಾಖಂಡ ಅಳವಡಿಸ್ಕೊಳ್ತು. ಇಲ್ಲಿ ವಿಧಿ 40 ಇದೆ. ಈ ವಿಧಿ 40 ಎದ್ರ ಬಗ್ಗೆ ಹೇಳ್ತೈತಿ ಅಂತಂದ್ರ ಗ್ರಾಮ ಪಂಚಾಯಿತಿ. ಇದು ಗಾಂಧಿ ತತ್ವದ ಅಡಿಯಲ್ಲಿ ಬರ್ತೈತಿ. ನಾವು DPSP ಅನ್ನ ಏನಂತ ಮಾಡ್ತೀವಿ ಅಂತಂದ್ರೆ ಉದಾರವಾದಿ ತತ್ವ, ಗಾಂಧಿ ತತ್ವ, ಆಮೇಲೆ ಸಮಾಜವಾದಿ ತತ್ವ ಅಂತ ಹೇಳಿ ಮಾಡ್ತೀವಲ್ಲ. ಇದು ಗ್ರಾಮ ಪಂಚಾಯಿತಿ ಎದ್ರೊಳಗೆ ಬರ್ತೈತಿ ಅಂತಂದ್ರ ಉದಾರವಾದಿ ತತ್ವದೊಳಗೆ ಬರ್ತೈತಿ. ಸಾರಿ, ಗಾಂಧಿ ತತ್ವದೊಳಗೆ ಬರ್ತೈತಿ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಇನ್ನು ಸೈನ್ಸ್ ರಿಲೇಟೆಡ್ ಕ್ವಶನ್ ಏನಿದೆ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಅಣುಸೂತ್ರ ಏನಂತ ಕೇಳ್ಯಾರ. ಆಪ್ಷನ್ ಎ CaC, ಇದಂಕ್ರು ಏನೂ ಆಗ್ಲಿರಕ್ಕೆ ಚಾನ್ಸ್ ಇಲ್ಲ. ಆಪ್ಷನ್ ಬಿ CaCO3, ಆಪ್ಷನ್ ಸಿ CaCl2, ಆಪ್ಷನ್ ಡಿ CaOCl2. ಸೊ ಇಲ್ಲಿ ಕ್ವಶನ್ಸ್ ಹೆಂಗೆ ಫ್ರೇಮ್ ಆಗ್ತಾವು ಅಂತಂದ್ರೆ ಅದ್ರದ್ದು ಅಣುಸೂತ್ರ ಅಥವಾ ಅದ್ರದ್ದು ಅಣುಸೂತ್ರ ಮೇಲೆ ಅಥವಾ ಅದಕ್ಕೆ ಇನ್ನೊಂದು ಕೆಮಿಕಲ್ ಫಾರ್ಮುಲಾ ಅಂತ ಇರ್ತೈತಿ, ಅದ್ರ ಮೇಲೆ ಕ್ವಶನ್ಸ್ ಅರೈಸ್ ಆಗ್ತಾವ. ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ನ ಸೂತ್ರ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಏನಾಗ್ತೈತಿ ಅಂದ್ರೆ ಆಪ್ಷನ್ ಬಿ ಆಗ್ತೈತಿ. ಹಾಗಾದ್ರೆ ಇದು CaCl2 ಏನಂತಂದ್ರ ಕ್ಯಾಲ್ಸಿಯಂ ಕ್ಲೋರೈಡ್. ಈ CaCl2 ಏನಂದ್ರ ಕ್ಯಾಲ್ಸಿಯಂ ಕ್ಲೋರೈಡ್. ಇದು CaOCl2 ಇದಕ್ಕೆ ಏನ್ ಕರೀತಾರಂದ್ರ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಕರೀತಾರ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಸೊ ಇನ್ನೊಂದಿಷ್ಟ ನಾವೀಗ ಡೈಲಿ ಏನು ಮಾಡ್ತೀವಿ ಅಂತ ಉಪ್ಪನ್ನ ಬಳಕೆ ಮಾಡ್ತೀವಲ್ಲ, ಆ ಉಪ್ಪನ್ನ ಏನಂತ ಕರಿತೀವಿ? ಸೋಡಿಯಂ ಕ್ಲೋರೈಡ್ ಅಂತ ಹೇಳಿ ಕರಿತೀವಿ. ಇದಕ್ಕೆ NaCl ಸಾಮಾನ್ಯ ಉಪ್ಪು ಅಂತ ಹೇಳಿ ಕರೀತಾರೆ. NaCl. ಹಾಗಾದ್ರೆ ದಿನನಿತ್ಯ ಮನೆಯೊಳಗೆ ಯೂಸ್ ಮಾಡ್ತೀವಲ್ಲ ಸೋಡಾ, ಅದಕ್ಕೆ ಏನಂತ ಕರೀತಾರ ಅಂತಂದ್ರೆ ಅಡುಗೆ ಸೋಡಾ. ಇದಕ್ಕೆ ಸೋಡಿಯಂ ಹೈಡ್ರೋಜನ್ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಂತ ಹೇಳಿ ಕರೀತಾರೆ. ಇದ್ರದ್ದು NaHCO3 ಅಡುಗೆ ಸೋಡಾ. ಇದನ್ನು ಕೂಡ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಳ್ಳೋದಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಮತ್ತು ಸೋಡಿಯಂ ಕಾರ್ಬೋನೇಟ್ ಮಧ್ಯೆ ಏನಾಗ್ತೈತಿ? ಕನ್ಫ್ಯೂಸ್ ಆಗ್ತೈತಿ. ಸೊ ಸಿಂಪಲ್ ಆಗಿ ತಿಳ್ಕೊಳ್ಳಿ. ಬೈ ಅಂತಂದ್ರೆ ಏನಿರ್ತೈತಿ? ಸೋಡಾ ಇರ್ತೈತಿ. ಅದನ್ನ ಅಡುಗೆ ಮನೆಯಾಗ ಇಟ್ಟಿರ್ತಾರ ಅಂತ ನೆನ್ಪಿಟ್ಕೋರಿ. ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ ಅಡುಗೆ ಸೋಡಾ. ಸೊ ವಾಷಿಂಗ್ ಸೋಡಾ ನಾವು ಏನಂತ ಕರಿತೀವಿ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ Na2CO3. ಇದಕ್ಕೆ ವಾಷಿಂಗ್ ಸೋಡಾ ಅಂತ ಹೇಳಿ ಕರಿತೀವಿ. ಬೈ ಬಂದ್ರೆ ಅಡುಗೆ ಸೋಡಾ, ನಾರ್ಮಲ್ ಕಾರ್ಬೋನೇಟ್ ಬಂದ್ರೆ ಅದು ವಾಷಿಂಗ್ ಸೋಡಾ. ಆಮೇಲೆ NaOH ಅಥವಾ MgOH ಇದಕ್ಕೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಅಂತ ಹೇಳಿ ಕರಿತೀವಿ. ಇಷ್ಟು ನೆನ್ಪಿಟ್ಕೊಳ್ಳಿ.
ಓಕೆ, ಎರಡನೇ ಪಾಣಿಪತ್ ಯುದ್ಧ ಯಾವಾಗ ನಡೆಯಿತು ಅಂತ ಕ್ವಶನ್ ಆಗಿದೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು. ಸೊ ಇಲ್ಲಿ ಆಪ್ಷನ್ ಎ ಏನಿದೆ 1757, ಆಪ್ಷನ್ ಬಿ 1576, ಆಪ್ಷನ್ ಸಿ 1556, ಆಪ್ಷನ್ ಡಿ 1526. ಸೊ ಇಲ್ಲಿ ಟೋಟಲ್ ಆಗಿ 3 ಪಾಣಿಪತ್ ಕದನಗಳು ನಡೀತಾವ. ಇದಕ್ಕೆ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತೈತಿ ಅಂತಂದ್ರ 1556 ಆಗ್ತೈತಿ. ಹಾಗಾದ್ರೆ 3 ಪಾಣಿಪತ್ ಕದನಗಳ ಬಗ್ಗೆ ನಾವು ಇಲ್ಲಿ ನೋಡೋಣ. ಸೊ ಫಸ್ಟ್ ಪಾಣಿಪತ್. ಇಲ್ಲಿ ಫಸ್ಟ್ ಪಾಣಿಪತ್ ಕದನ ಯಾವಾಗ ನಡೀತು ಅಂತಂದ್ರ 1526 ಏಪ್ರಿಲ್ 21. ಹಾಗಾದ್ರೆ ಇದು ಯಾರ್ಯಾರ ಮಿಡಲ್ ನಡೀತು ಅಂತಂದ್ರ ಅಥವಾ ಯಾರ್ಯಾರ ಮಧ್ಯೆ ನಡೀತು ಅಂತಂದ್ರ ಬಾಬರ್ ಅಂಡ್ ಇಬ್ರಾಹಿಂ ಲೋಧಿ ನಡ್ಬರ್ಕ್ ನಡೀತೈತಿ. ಇಲ್ಲಿಗೆ ಈ ಫಸ್ಟ್ ಪಾಣಿಪತ್ ಕದನದೊಳಗೆ ಏನಾಗ್ತೈತಿ ಅಂದ್ರೆ ದೆಹಲಿ ಸುಲ್ತಾನರ ಲೋಧಿ ಸಂತತಿ ಏನಾಗ್ತೈತಿ ಆಳ್ವಿಕೆ ಕೊನೆಗೊಂಡು ಮೊಘಲ್ ಸಾಮ್ರಾಜ್ಯದ ಅಡಿಪಾಯವನ್ನ ಬಾಬರ್ ಏನ್ ಮಾಡ್ತಾನೆ ಸ್ಥಾಪನೆ ಮಾಡ. ಹಾಗಾದ್ರೆ ಇನ್ನೊಂದು ಕ್ವಶನ್ ಕೇಳ್ಯಾರ, ಬಾಬರನ್ನ ಆಹ್ವಾನ ಮಾಡಿದವ್ರು ಯಾರಂತಂದ್ರ ದೌಲತಾ ಖಾನ್ ಎಂಬವರು ಬರ್ತಾರ. ದೌಲತಾ ಖಾನ್ ಎಂಬವ್ರು ಏನ್ ಮಾಡ್ತಾರಂತಂದ್ರ ಬಾಬರನ್ನ ಈ ಪಾಣಿಪತ್ ಯುದ್ಧಕ್ಕೆ ಏನ್ ಮಾಡ್ತಾರ ಆಹ್ವಾನ ಮಾಡಿರ್ತಾರ. ಹಾಗಾದ್ರೆ ಸೆಕೆಂಡ್ ಪಾಣಿಪತ್ ಇದು ಅಕ್ಬರ್ ಮತ್ತೆ ಹೇಮು ಮಿಡಲ್ ನಡೀತೈತಿ. ಅಕ್ಬರ್ ಅಂಡ್ ಹೇಮು. ಇದ್ರೊಳಗೆ ಏನ್ ಮಾಡ್ತಾನ ಅಕ್ಬರ್ ಏನ್ ಮಾಡ್ತಾನ ವಿನ್ ಆಗ್ತಾನ. ಸೊ ನೆಕ್ಸ್ಟ್ ಥರ್ಡ್ ಪಾಣಿಪತ್ 1761 ನಡೀತೈತಿ. 1761. ಈ 1761 ಇದು ಯಾರ್ಯಾರ ಮಿಡಲ್ ನಡೀತೈತಿ ಅಂತಂದ್ರ ಅಹಮದ್ ಶಾ ಅಬ್ದಾಲಿ ಮತ್ತು ಮರಾಠರ ಮಿಡಲ್ ನಡೀತೈತಿ. ಮರಾಠರು ಮತ್ತು ಅಹಮದ್ ಶಾ ಅಬ್ದಾಲಿ. ಸೊ ಈ 3 ಪಾಣಿಪತ್ ಕದನಗಳು ಇಂಪಾರ್ಟೆಂಟ್. ಹಾಗೆ ಇಲ್ಲಿ ತರೈನ್ ಯುದ್ಧಗಳು ಅಂತ ಬರ್ತಾವ. ಸೊ ತರೈನ್ ಯುದ್ಧದೊಳಗ 3 ಬರ್ತಾವ, ಅದು ಕೂಡ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಒಂದನೇ ತರೈನ್ ಯುದ್ಧ 1191 ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ರಾಸೋ ಮಿಡಲ್ ನಡೀತೈತಿ. ಈ ಒಂದನೇ ತರೈನ್ ಯುದ್ಧದೊಳಗೆ ಏನಾಗ್ತೈತಿ ಅಂತಂದ್ರ ಪೃಥ್ವಿರಾಜ್ ಚೌಹಾಣ್ ಏನ್ ಮಾಡ್ತಾನ ಅಂತಂದ್ರ ವಿನ್ ಆಗ್ತಾನ. ಇಲ್ಲಿ ಎರಡನೇ ತರೈನ್ ಯುದ್ಧ ಸೇಮ್ ವಾಪಸ್ ಏನಾಗ್ತೈತಿ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ಮಿಡಲ್ ನಡೀತೈತಿ. ಇದ್ರೊಳಗೆ ಏನ್ ಮಾಡ್ತಾನ ಅಂತಂದ್ರ ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣನ್ನ ಏನ್ ಮಾಡ್ತಾನ ಅಂತಂದ್ರೆ ಕೊಲೆ ಮಾಡ್ತಾನ. ಸೊ ಇನ್ನೊಂದು ಮೂರನೇ ತರೈನ್ ಯುದ್ಧ ಯಾವಾಗ ನಡೀತೈತಿ ಅಂದ್ರೆ 1761 ಅಥವಾ 1216 ಇದು ಏನಾಗ್ತೈತಿ ಮೂರನೇ ತರೈನ್ ಯುದ್ಧ. ಯಾರ್ಯಾರ ನಡ್ಬರ್ಕ್ ನಡೀತೈತಿ ಅಂತ ಕೂಡ ಕ್ವಶನ್ ಆಗಿದೆ. ಇಲ್ಲಿ ಇದು ಇಲ್ತಮಶ್ ಏನ್ ಮಾಡ್ತಾನ ಅಂತಂದ್ರೆ ಈ ಮೂರನೇ ತರೈನ್ ಯುದ್ಧದೊಳಗ ಭಾಗವಹಿಸಿರ್ತಾನ. ಓಕೆ, ನೆಕ್ಸ್ಟ್ ಕ್ವಶನ್. ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ಶಾಂತಿನಿಕೇತನ. ಇದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇದು ರೀಸೆಂಟ್ ಆಗಿ ಏನ್ ಮಾಡ್ತು ಅಂದ್ರೆ ಇದು ಕರೆಂಟ್ ಅಫೇರ್ಸ್ ಒಳಗಿತ್ತು ಯುನೆಸ್ಕೋ. ಸೊ ಇಲ್ಲಿ ಆಪ್ಷನ್ ಎ ಏನಿದೆ 45, ಆಪ್ಷನ್ ಬಿ 41, ಆಪ್ಷನ್ ಸಿ 39, ಆಪ್ಷನ್ ಡಿ 47. ಇಲ್ಲಿ ಏನಿದೆ ಇಲ್ಲ ಈ ಶಾಂತಿನಿಕೇತನ 41ನೇ ಪಟ್ಟಿಗೆ ಏನ್ ಮಾಡಿತ್ತು ಸೇರಿತ್ತು. ಹಾಗಾದ್ರೆ ಇದೇನಿದೆ ಅಲ್ಲ ಯುನೆಸ್ಕೋಗೆ ಏನೇನು ಕ್ವಶನ್ ಆಗೈತಿ, ಯಾವ ಎಕ್ಸಾಮ್ದೊಳಗೆ ಯಾವ ರೀತಿ ಯುನೆಸ್ಕೋ ಮೇಲೆ ಕ್ವಶನ್ ಆಗಿದೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಹಾಗಾದರೆ ಈ ಯುನೆಸ್ಕೋ ಸ್ಥಾಪನೆ ಆಗಿದ್ದೆ ಯಾವಾಗ? ಈ ಯುನೆಸ್ಕೋ ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತಂದ್ರೆ 1946. ಹಾಗಾದರೆ ಇದ್ರ ಹೆಡ್ ಕ್ವಾರ್ಟರ್ ಎಲ್ಲಿದೆ? ಇದ್ರ HQ ಅಂತ ಬರಿತೀನಿ. HQ ಅಂದ್ರೆ ಇದ್ರ ಕೇಂದ್ರ ಕಚೇರಿ. ಇದು ಎಲ್ಲೈತಿ ಅಂದ್ರೆ ಪ್ಯಾರಿಸ್ ಒಳಗೈತಿ. ಪ್ಯಾರಿಸ್. ಹಾಗಾದ್ರೆ ಭಾರತದೊಳಗೆ ಒಟ್ಟು ಎಷ್ಟು ಸ್ಥಳಗಳು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ ಅಂತಂದ್ರೆ ಒಟ್ಟು 43 ಸ್ಥಳಗಳಂತೇಳಿ ಕರಿತೀವಿ.
ಒಟ್ಟು 43 ಸ್ಥಳಗಳು ಏನು ಮಾಡ್ಯಾವ ಅಂತಂದ್ರೆ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿವೆ. ಹಾಗಾದ್ರೆ ಈ 43 ಅತಿ ಹೆಚ್ಚು ವಿಶ್ವ ಪಾರಂಪರಿಕ ಹೊಂದಿದಂಥ ದೇಶ ಯಾವುದು? ಇದು ಕೂಡ ನೆನ್ಪಿಟ್ಕೊಳ್ಳಿ, ಆರ್ಡರ್ ವೈಸ್ ಕೇಳ್ಬೋದು. ಓಕೆ, ಫಸ್ಟ್ ಪ್ಲೇಸ್ ಒಳಗೆ ಯಾವ್ದೈತಿ ಅಂತಂದ್ರೆ ಇಟಲಿ. ಸೆಕೆಂಡ್ ಪ್ಲೇಸ್ ಒಳಗೆ ಯಾವ್ದೈತಿ ಅಂತಂದ್ರೆ ಚೀನಾ. ಥರ್ಡ್ ಪ್ಲೇಸ್ ಒಳಗೆ ಯಾವ್ದೈತಿ ಅಂತಂದ್ರೆ ಜರ್ಮನಿ. ಹಾಗಾದ್ರೆ ಇವು ಎಷ್ಟೆಷ್ಟು ಯುನೆಸ್ಕೋ ಹೆರಿಟೇಜನ್ನ ಹೊಂದ್ಯಾವ ಅಂತಂದ್ರೆ ಇಟಲಿ ಎಷ್ಟು ಹೊಂದೈತಿ? 60, ಚೀನಾ 59, ಜರ್ಮನಿ 54, ನಮ್ಮ ಭಾರತ 43 ಸ್ಥಳಗಳನ್ನು ಹೊಂದಿದೆ. ಹಾಗಾದ್ರೆ 41ನೇ ಸ್ಥಳ ಶಾಂತಿನಿಕೇತನ ಆದ್ರೆ 42ನೇ ಸ್ಥಳ ಯಾವುದು ಅಂತಂದ್ರೆ ಹೊಯ್ಸಳ. ಹೊಯ್ಸಳ ಪ್ಲೇಸ್ ಏನು ಮಾಡೈತಿ ಅಂತಂದ್ರೆ 47ನೇ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಹಾಗಾದ್ರೆ ಇತ್ತೀಚೆಗೆ ರೀಸೆಂಟಾಗಿ ಕರೆಂಟ್ ಅಫೇರ್ಸ್ ಮತ್ತು ರೀಸೆಂಟಾಗಿ ಸುದ್ದಿಯಲ್ಲಿತ್ತು 43ನೇ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ್ದು ಸ್ಥಳ ಯಾವುದು ಅಂತಂದ್ರೆ ಅಸ್ಸಾಂದೊಳಗೆ ಬರ್ತೈತಿ. ಅಸ್ಸಾಂನ ಮೊಯ್ಡಮ್ ಅಂತ ಹೇಳಿ ಕರಿತೀವಿ. ಇದು ಇಂಪಾರ್ಟೆಂಟ್, ಇದು ಕೂಡ ಸುದ್ದಿ ಒಳಗಿತ್ತು, ಕ್ವಶನ್ ಆಗ್ಬೋದು. 43ನೇದು ಯಾವ್ದು ಅಂತಂದ್ರೆ ಅಸ್ಸಾಂನ ಮೊಯ್ದಾ ಅಂತ ಹೇಳಿ ಕರಿತೀವಿ. ಇದು ಅಹಂ ಸಾಮ್ರಾಜ್ಯಕ್ಕೆ ಸೇರಿತ್ತು. ಹಾಗಾದ್ರೆ 40ನೇದು ಯಾವುದು ಅಂತಂದ್ರೆ ರಾಮಪ್ಪ ದೇವಸ್ಥಾನ ಅಂತ ಹೇಳಿ ಕರಿತೀವಿ. ಇದು ತೆಲಂಗಾಣದೊಳಗಿತ್ತು. ಸಾರಿ, 40ನೇದು ಯಾವ್ದು ಅಂತಂದ್ರೆ ದೋಲ್ವೀರ. ಇದು ದೋಲ್ವೀರ 40ನೇದು ಇಲ್ಲಿ ಬರೀತೀನಿ ನೋಡಿ. 40 ದೋಲ್ವೀರ, 39 ರಾಮಪ್ಪ ಟೆಂಪಲ್ ಅಥವಾ ರಾಮಪ್ಪ ದೇವಸ್ಥಾನ. ಸೊ ಇಷ್ಟಾದ್ರೂ ಗೊತ್ತಿರಬೇಕು. ಇದೇನು 43 ಇದೆ ಅಲ್ಲ, ಈ 43 ಒಳಗೆ 35 ಕಲ್ಚರಲ್, 7 ನ್ಯಾಚುರಲ್, 1 ಸೈಟ್ ಏನಾಗಿದೆ ಮಿಕ್ಸ್ಡ್ ಇದೆ. ಆ ಮಿಕ್ಸ್ಡ್ ಇರುವಂಥ ಸೈಟೇ ಯಾವುದು ಅಂತಂದ್ರೆ ಕಾಂಚನಜುಂಗ, ಮಿಕ್ಸ್ಡ್ ಹೆರಿಟೇಜ್. ಸೊ ಟೋಟಲ್ ಎಷ್ಟಾಯಿತು? 43. ಸೊ ಟೋಟಲ್ 43. ಓಕೆ, ನೆಕ್ಸ್ಟ್ ಕ್ವಶನ್. ಭಾರತದ ಶಹನಾಯಿ ವಾದಕ ಯಾರು? ಇಲ್ಲಿ ಕ್ವಶನ್ ಹೆಂಗೆ ಪ್ರೇಮ್ ಆಗ್ತೈತಿ ಅಂತಂದ್ರೆ SSC GD ಒಳಗೆ ಇಲ್ಲಿ ಮ್ಯಾಗ ಒಂದು ಇನ್ಸ್ಟ್ರೂಮೆಂಟನ್ನು ಕೊಟ್ಟ ಕೆಳಗೆ ಒಂದಿಷ್ಟನ್ನು ಏನು ಮಾಡ್ತಾನೆ ಅಂತಂದ್ರೆ ಪ್ಲೇಯರ್ಸನ್ನು ಕೊಟ್ಟಿರ್ತಾನೆ. ಇವ್ರು ಎದಕ್ಕೆ ಸಂಬಂಧಪಟ್ಟಾರ ಅಂತ ಹೇಳಿ. ಇಲ್ಲಿ ಭಾರತದ ಶಹನಾಯಿ ವಾದಕ ಯಾರು ಅಂತಂದ್ರೆ ಆಪ್ಷನ್ A ಬಿಸ್ಮಿಲ್ಲಾ ಖಾನ್, ಆಪ್ಷನ್ B ಶಂಕರ್ ಕುರುಪ್, ಆಪ್ಷನ್ C ಆದಿ ದೇವ್ಸನ್, ಆಪ್ಷನ್ D ಲೋಕೇಶ್ವರ್ ದತ್ ಅಂತ ಇದೆ. ಇದ್ರೊಳಗೆ ಸರಿಯಾದ ಆಪ್ಷನ್ ಯಾವ್ದಾಗ್ತೈತಿ ಅಂದ್ರೆ ಶಹನಾಯಿ ಯಾವ್ದಂತಂದ್ರೆ ಆಪ್ಷನ್ A ಬಿಸ್ಮಿಲ್ಲಾ ಖಾನ್. ಹಾಗಾದ್ರೆ ಇನ್ನೊಂದು ಇತ್ತೀಚೆಗೆ ನ್ಯೂಸ್ ಒಳಗಿತ್ತು ಕರೆಂಟ್ ಅಫೇರ್ಸ್, ಇತ್ತೀಚೆಗೆ ನಿಧನರಾದಂಥ ಪಂಡಿತ್ ತಾರಾನಾಥ್. ಇವರು ಯಾವ ವಾದ್ಯವನ್ನ ನುಡಿಸ್ತಿದ್ರು ಅಥವಾ ಯಾವುದೇ ಇನ್ಸ್ಟ್ರೂಮೆಂಟಿಗೆ ಸಂಬಂಧಪಟ್ಟಿದ್ರು ಅಂತಂದ್ರೆ ಅವರು ಸರೋದ್ ವಾದಕರು. ತಾರಾನಾಥ್ ಸರೋದ್ ವಾದಕರು. ಹಾಗಾದ್ರೆ ಪಂಡಿತ್ ರವಿಶಂಕರ್ ಅಂತ ಬರ್ತಾರೆ. ಇದು ಕೂಡ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. ಈ ಪಂಡಿತ್ ರವಿಶಂಕರ್ ಇವ್ರು ಎದಕ್ಕೆ ಸಂಬಂಧಪಟ್ಟಾರಂದ್ರೆ ಇವರು ಸಿತಾರ್ ವಾದಕರು. ಪಂಡಿತ್ ರವಿಶಂಕರ್ ಇವರು ಸಿತಾರ್ ವಾದಕರು. ಹಾಗಾದ್ರೆ ಜಾಕಿರ್ ಹುಸೇನ್ ಅಂತ ಬರ್ತಾರೆ. ಜಾಕಿರ್ ಹುಸೇನ್ ಇವರು ತಬಲಾ ವಾದಕರು. ಜಾಕಿರ್ ಹುಸೇನ್ ಇದಕ್ಕೆ ಸಂಬಂಧಪಟ್ಟಾರಂತಂದ್ರೆ ಇವರು ತಬಲಾ ವಾದಕರು.
ಇಲ್ಲಿ ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಿರ್ಜು ಮಹಾರಾಜ. ಈ ಬಿರ್ಜು ಮಹಾರಾಜ ಎದಕ್ಕೆ ಸಂಬಂಧಪಟ್ಟಾರ ಅಂದ್ರೆ ಕಥಕ್ ಅಂತ ಬರುತ್ತೆ. ಬಿರ್ಜು ಮಹಾರಾಜ ಈ ಬಿರ್ಜು ಮಹಾರಾಜ ಎದ್ರಾಗ ಬರ್ತಾರ ಅಂತಂದ್ರ ಕಥಕ್, ಅಥವಾ ಇವರು ಎದಕ್ಕೆ ಸಂಬಂಧಪಟ್ಟಾರಂದ್ರ ಕಥಕ್. ಇನ್ನೊಬ್ರು ಬರ್ತಾರ ಪ್ರವೀಣ್ ಗೋಲ್ಕಂಡೆ ಅಂತ ಬರ್ತಾರ, ಅವರು ಕೊಳಲು ವಾದಕರು. ಪ್ರವೀಣ್ ಗೋಲ್ಕಂಡಿ ಇವರು ಕೊಳಲು ವಾದಕರು. ಇವರು ಏನಂದ್ರೆ ಕೊಳಲು ವಾದಕರು. ಹಾಗಾದ್ರೆ ಇತ್ತೀಚೆಗೆ ನಿಧನರಾಗಿದ್ರಲ್ಲ ಯಾರಂತಂದ್ರ ಯಾಮಿನಿ ಕೃಷ್ಣಮೂರ್ತಿ. ಈ ಯಾಮಿನಿ ಕೃಷ್ಣಮೂರ್ತಿ ಎದಕ್ಕೆ ಸಂಬಂಧಪಟ್ಟಾರ ಅಂತಂದ್ರ ಭರತನಾಟ್ಯ ಮತ್ತು ಕೂಚುಪುಡಿ. ಇದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಇವರು ಇತ್ತೀಚೆಗೆ ಡೆತ್ ಆದ್ರು ಇದು ಸುದ್ದಿ ಒಳಗಿರ್ತೈತಿ. ಯಾಮಿನಿ ಕೃಷ್ಣಮೂರ್ತಿ ಈ ಯಾಮಿನಿ ಕೃಷ್ಣಮೂರ್ತಿ ಎದಕ್ಕೆ ಸಂಬಂಧಪಟ್ಟಾರ ಅಂತಂದ್ರ ಭರತನಾಟ್ಯ ಮತ್ತು ಕೂಚುಪುಡಿ. ಸೊ ಇದ್ರ ಮ್ಯಾಗ ಒಂದು ಕ್ವಶನ್ಸ್ ಪಿಕ್ಸ್ ಇರ್ತೈತಿ, ಇದನ್ನ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನೋಡ್ಕೊಳ್ಳಿ. ಓಕೆ, ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಚಂದ್ರಗುಪ್ತ ಮೌರ್ಯನ ಗುರು ಯಾರಾಗಿದ್ದರು? ಇಲ್ಲಿ ಚಂದ್ರಗುಪ್ತನ ಮೌರ್ಯನ ಗುರು ಯಾರಾಗಿದ್ರು ಅಂತಂದ್ರ ಆಪ್ಷನ್ ಎ ಏನಿದೆ ಚಾಣಕ್ಯ, ಆಪ್ಷನ್ ಬಿ ಸುಧಾತಾಚಾರ್ಯ, ಆಪ್ಷನ್ ಸಿ ಅರಿಸ್ಟಾಟಲ್, ಆಪ್ಷನ್ಸ್ ಡಿ ರಾಮದಾಸ್ ಅಂತ ಇದೆ. ಸೊ ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದಂತಂದ್ರೆ ಚಾಣಕ್ಯ. ಈ ಚಾಣಕ್ಯಗೆ ಇನ್ನೂ ವಿಧ ವಿಧವಾದ ಹೆಸರಿದೆ. ಏನಂತ ಕರಿತೀವಿ ಚಾಣಕ್ಯನಂತಂದ್ರ ಕೌಟಿಲ್ಯ, ವಿಷ್ಣುಗುಪ್ತ, ಆಮೇಲೆ ಚಾಣಕ್ಯ. ಈ ಮೂರು ಅಂದ್ರೂ ಒಂದೇ. ಚಾಣಕ್ಯ, ಕೌಟಿಲ್ಯ, ವಿಷ್ಣುಗುಪ್ತ, ಆಮೇಲೆ ದ್ರಾವಿಡಾಚಾರ, ಇನ್ನೂ ಬಗೆ ಬಗೆ ಹೆಸರಿಂದ ಕರಿತೀವಿ. ಹಾಗಾದ್ರೆ ಇಲ್ಲಿ ಚಂದ್ರಗುಪ್ತನ ಮೌರ್ಯನ ಗುರು ಚಾಣಕ್ಯ ಆದ್ರೆ ಇನ್ನೊಂದು ಕ್ವಶನ್ ಏನಾಗಿದೆ, ಚಂದ್ರಗುಪ್ತ ಮೌರ್ಯನ ಆಧ್ಯಾತ್ಮಿಕ ಗುರು ಯಾರಂತ ಕೇಳ್ತಾರ. ಕನ್ಫ್ಯೂಸ್ ಮಾಡ್ಕೋಬೇಡಿ. ರಾಜಕೀಯ ಗುರು ಅಂತಂದ್ರೆ ಕೌಟಿಲ್ಯ, ಆಧ್ಯಾತ್ಮಿಕ ಗುರು ಯಾರು ಅಂತಂದ್ರೆ ಭದ್ರಬಾಹು ಅಂತ ಬರ್ತಾರೆ. ಆಧ್ಯಾತ್ಮಿಕ ಗುರು ಯಾರಂದ್ರೆ ಭದ್ರಬಾಹು. ಈ ಭದ್ರಬಾಹುವಿನ ಒಂದು ಕೃತಿ ಯಾವ್ದಂದ್ರೆ ಕಲ್ಪಸೂತ್ರ ಎಂಬ ಗ್ರಂಥ ಬರೀತಾರ. ಭದ್ರಬಾಹು ಏನ್ ಬರೀತಾರ? ಕಲ್ಪಸೂತ್ರ. ಈ ಕಲ್ಪಸೂತ್ರದೊಳಗ ಜೈನರ 24 ತೀರ್ಥಂಕರಗಳ ಉಲ್ಲೇಖವಿದ್ದಂತ ಗ್ರಂಥ ಯಾವ್ದಂತ ಕ್ವಶನ್ ಆಗಿದೆ, ಅದು ಭದ್ರಬಾಹು ಬರೆದಂತ ಕಲ್ಪಸೂತ್ರ. ಓಕೆ, ಇಲ್ಲಿ ಅರಿಸ್ಟಾಟಲ್ ಅಂತ ಇದೆ. ಈಗ ಅರಿಸ್ಟಾಟಲ್ ಏನ್ ಮಾಡ್ತಾನ ಅಂತಂದ್ರೆ ಇಡೀ ಜಗತ್ತನ್ನ ಗೆಲ್ಬೇಕಂತ ಏನ್ ಮಾಡ್ತಾನ, ಭಾರತಕ್ಕೆ ಬರ್ತಾನ. ಹಾಗಾದ್ರೆ ಈ ಅರಿಸ್ಟಾಟಲ್ನ ಗುರು ಯಾರಂತಂದ್ರೆ ಅಲೆಕ್ಸಾಂಡರ್. ಓಕೆ, ಚಂದ್ರಗುಪ್ತನು ಈ ಕೆಳಗಿನ ಯಾವ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ ಅಂತ ಕ್ವಶನ್ ಇದೆ. ಇಲ್ಲಿ ಆಪ್ಷನ್ ಎ ಶೃಂಗ, ಆಪ್ಷನ್ ಬಿ ಕುಶಾನ, ಆಪ್ಷನ್ ಸಿ ಮೌರ್ಯ, ಆಪ್ಷನ್ ಡಿ ನಂದ. ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದಾಗ್ತೈತಿ ಅಂದ್ರೆ ಆಪ್ಷನ್ ಸಿ. ಈ ಚಂದ್ರಗುಪ್ತ ಮೌರ್ಯ ಏನ್ ಮಾಡ್ತಾನ ಅಂತಂದ್ರ ನಂದ ವಂಶದ ಕೊನೆಯ ದೊರೆಯಾದಂತ ಧನನಂದನನ್ನ ಏನ್ ಮಾಡ್ತಾನ ಅಂತಂದ್ರ ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನ ಏನ್ ಮಾಡ್ತಾನ, ಸ್ಥಾಪನೆ ಮಾಡ್ತಾನ. ಹಾಗಾದ್ರ ಇದು ಕೂಡ ಕ್ವಶನ್ ಆಗಿದೆ. ನಂದ ಸಾಮ್ರಾಜ್ಯದ ಅಥವಾ ನಂದ ವಂಶದ ಕೊನೆಯ ದೊರೆ ಯಾರಂತಂದ್ರ ಅದು ಧನನಂದ ಆಗಿರ್ತಾನ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನೋಡೋದಾದ್ರ ಸ್ಥಾಪಕ ಯಾರು? ಚಂದ್ರಗುಪ್ತ ಮೌರ್ಯ ಆಗಿರ್ತಾನ. ಹಾಗಾದ್ರ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವ್ದಂದ್ರ ಪಾಟಲಿಪುತ್ರ ಆಗಿರ್ತೈತಿ. ಲಾಂಛನ ಯಾವುದು ಅಂದ್ರ
ಧರ್ಮಚಕ್ರ ಆಗಿರ್ತೈತಿ. ಆದರೆ ಪ್ರಸಿದ್ಧ ದೊರೆ. ಸೊ ಇಲ್ಲಿ ಯಾವುದೇ ಒಂದು ಸಾಮ್ರಾಜ್ಯ ಅಥವಾ ಯಾವುದೇ ಒಂದು ವಂಶದ ಬಗ್ಗೆ ತಿಳ್ಕೊಬೇಕಂದ್ರೆ ಫಸ್ಟ್ ಇಷ್ಟು ನೆನಪಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಮೌರ್ಯ ಸಾಮ್ರಾಜ್ಯ ಆಗಲಿ, ಆಮೇಲೆ ಶಾತವಾಹನ ಆಗಲಿ, ಕದಂಬ ಆಗಲಿ, ಅವ್ರ ಸಾಮ್ರಾಜ್ಯದ ಸ್ಥಾಪಕ ಯಾರು, ಅವ್ರದ್ದು ರಾಜ್ಯ ಲಾಂಛನ ಯಾವ್ದು, ಆಮೇಲೆ ಅವ್ರದ್ದು ರಾಜಧಾನಿ ಯಾವ್ದು, ಅದ್ರೊಳಗೆ ಇರುವಂಥ ಫೇಮಸ್ ಅರಸ ಯಾವುದು, ಅಥವಾ ಅವ್ರದ್ದು ಶಾಸನ ಇದ್ರೆ ಅವ್ರ ಶಾಸನಗಳು ಯಾವುದು, ಇಷ್ಟೊಂದು ಸಾಮ್ರಾಜ್ಯದ ಬಗ್ಗೆ ನಿಮ್ಗೆ ಐಡಿಯಾ ಇರಬೇಕು. ಸೊ ಇದ್ರೊಳಗೆ ಸ್ಥಾಪಕ ಯಾರಂತಂದ್ರ ಚಂದ್ರಗುಪ್ತ ಮೌರ್ಯ. ಹಾಗಾದ್ರೆ ಇಲ್ಲಿ ಇನ್ನೊಂದು ಕ್ವಶನ್ ಅರೈಸ್ ಆಗಿದೆ. ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿಸುವಂತ ಕೃತಿ ಯಾವುದಂದ್ರ ವಿಶಾಖದತ್ತ ಬರೆದಿರುವಂತ ಮುದ್ರ ರಾಕ್ಷಸ. ಇದು ಕೂಡ ಇಂಪಾರ್ಟೆಂಟ್. ರಾಜಧಾನಿ ಯಾವುದು? ಪಾಟಲಿಪುತ್ರ. ಹಾಗಾದ್ರೆ ಇವ್ರದ್ದು ರಾಜ್ಯ ಲಾಂಛನ ಯಾವುದು? ಧರ್ಮಚಕ್ರ ಅಂತ ಹೇಳಿ ಕರಿತೀವಿ. ಇಲ್ಲಿ ಬರುವಂತ ಪ್ರಸಿದ್ಧ ಅರಸ ಯಾರಂತಂದ್ರ ಅಶೋಕ ಚಕ್ರವರ್ತಿ. ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತ ಹೇಳಿ ಕಂಡು ಬಂದಿರುವಂತ ಶಾಸನ ಯಾವ್ದಂತ ಕೂಡ ಕ್ವಶನ್ ಆಗಿದೆ ಹೋದ್ಸಲ. ಇದು ಯಾವ್ದಂದ್ರ ಮಸ್ಕಿ ಶಾಸನ. ಇವ್ರು ಏನ್ ಮಾಡ್ತಾರ ಅಂತಂದ್ರ ಕ್ರಿಸ್ತಪೂರ್ವ 261 ಕಳಿಂಗ ಯುದ್ಧವನ್ನ ಮಾಡ್ತಾರೆ. ಈ ಕಳಿಂಗ ಯುದ್ಧವನ್ನು ಮಾಡಿದಾಗ ಅತಿ ಹೆಚ್ಚಿನ ಜನರ ಸಾವನ್ನು ಕಂಡಂತ ಅಶೋಕ ಕ್ರೂರ ಅಶೋಕವಿದ್ದಿದ್ದು ಇನ್ಮೇಲೆ ಯುದ್ಧ ಮಾಡುವುದಿಲ್ಲ ಅಂತೇಳಿ ಧರ್ಮಾಶೋಕ ಆಗಿದ್ದು ಉಂಟು. ಅಥವಾ ಕೊನೆಯ ದೊರೆನೇ ಯಾರಂತಂದ್ರೆ ಅಶೋಕ. ಈ ಅಶೋಕ ಚಕ್ರವರ್ತಿ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಅಂತ ಹೇಳ್ತಾರೆ. ಇದು ಕೂಡ ಕ್ವಶನ್ ಆಗಿದೆ. ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಎಂದು ಹೇಳಿದವರು ಯಾರಂತಂದ್ರೆ ಅಶೋಕ ಚಕ್ರವರ್ತಿ. ಓಕೆ, ಇದು ಕರೆಂಟ್ ಅಫೇರ್ಸ್. 2024 ವಿಶ್ವ ಅಭಿವೃದ್ಧಿ ವರದಿಯೊಳಗ ಅತಿ ಹೆಚ್ಚು ತಲಾ ಆದಾಯವನ್ನು ಹೊಂದಿರುವಂಥ ದೇಶ ಯಾವುದಂತಂದ್ರೆ ಆಪ್ಷನ್ ಎ ಚೀನಾ, ಆಪ್ಷನ್ ಬಿ ಅಮೇರಿಕಾ, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಜಪಾನ. ಇದರೊಳಗೆ ಸರಿಯಾದ ಉತ್ತರ ಯಾವ್ದಾಗ್ತೈತಿ ಅಂದ್ರೆ ಅಮೇರಿಕಾ. ಸೊ ಇಲ್ಲೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂತಂದ್ರೆ ಈ ಅಮೇರಿಕಾದ ಮುಕ್ಕಾಲು ಭಾಗವನ್ನು ಹೊಂದಾಕ ಭಾರತಕ್ಕೆ ಎಷ್ಟು ವರ್ಷ ಸಮಯ ಬೇಕಂದ್ರೆ ಸುಮಾರು 75 ವರ್ಷ ಬೇಕಂತ. ಬರೀ ಅದು ಫುಲ್ ಅಲ್ಲ, ಬರೀ ಅದರ ಅರ್ಧ ಭಾಗನಲ್ಲ, ಒಂದು ಮುಕ್ಕಾಲು ಭಾಗ ಹೊಂದಬೇಕಾದ್ರೆ ಎಷ್ಟು ಬೇಕಂದ್ರೆ 75 ವರ್ಷ ಭಾರತಕ್ಕೆ ಸಮಯ ಬೇಕಂತ. ಹಾಗಾದ್ರೆ ಇಲ್ಲಿ ಜಪಾನ್ ಇದೆ. ಮೊಟ್ಟ ಮೊದಲ 6G ಸೇವೆಯನ್ನು ಅಳವಡಿಸ್ಕೊಂಡಂತ ದೇಶ ಯಾವುದಂತಂದ್ರೆ ಜಪಾನ್. ಇದ್ರದ್ದು ಬಾಹ್ಯಾಕಾಶ ಕಂಪ್ನಿ ಯಾವ್ದಂದ್ರೆ ಜಾಕ್ಸಾ ಅಂತ ಹೇಳಿ ಬರ್ತೈತಿ. ಹಾಗಾದ್ರೆ ಭಾರತ ಇದೆ. ಈ ಭಾರತ ಏನ್ ಮಾಡ್ತೈತಿ ಅಂದ್ರೆ ಚಂದ್ರಯಾನ 3 ಮಾಡಿತ್ತು ರೀಸೆಂಟ್ ಆಗಿ, ಅದು ಕೂಡ ಯಶಸ್ವಿ ಆಯಿತು. ಆಮೇಲೆ ಓಕೆ, ನೆಕ್ಸ್ಟ್ ಚೀನಾ ಇದೆ. ಇದು ಚಾಂಗ್ ಇ ಎಂಬಂತ ಏನ್ ಮಾಡ್ತೈತಿ ಅಂದ್ರೆ ರಾಕೆಟ್ನ ಉಡಾವಣೆ ಮಾಡಿತ್ತು. ಓಕೆ, ನೆಕ್ಸ್ಟ್ ಕ್ವಶನ್. ಈ ಕೆಳಕಂಡೆ ಯಾವ ಜೋಡಿ ತಪ್ಪಾಗಿದೆ ಅಂತ ಕ್ವಶನ್ ಕೇಳ್ಯಾರ. ಕೇಂದ್ರದ ಗೃಹ ಸಚಿವರು ಯಾರದಾರ? ಅಮಿತ್ ಶಾ. ಭಾರತದ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್. ಕೇಂದ್ರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರು ಧರ್ಮೇಂದ್ರ ಪ್ರಧಾನ್. ಸೊ ಕೇಂದ್ರದ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಸಚಿವರು HD ಕುಮಾರಸ್ವಾಮಿ. ಇಲ್ಲಿ ಇದ್ರೊಳಗೆ ಯಾವ್ದು ತಪ್ಪಾಗೈತಿ ಅಂತ ಕ್ವಶನ್ ಕೇಳ್ಯಾರ. ನಾ ಆಲ್ರೆಡಿ ಹೇಳಿ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ. ಸೊ ಇದು ಕರೆಕ್ಟ್ ಆಗೈತಿ. ಇದು ಕೂಡ ರಕ್ಷಣಾ ಸಚಿವರು, ಇದು ಕೂಡ ಏನಾಗೈತಿ ರಾಜನಾಥ್ ಸಿಂಗ್, ಇದು ಕೂಡ ಕರೆಕ್ಟ್ ಆಗೈತಿ. ಇಲ್ಲಿ ಕೇಂದ್ರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವರು ಇದೇನಿದೆ ಅಲ್ಲ, ಇದು ಧರ್ಮೇಂದ್ರ ಪ್ರಧಾನ್, ಇದು ತಪ್ಪಾಗಿದೆ. ಕೇಂದ್ರದ ಭಾರೀ ಕೈಗಾರಿಕೆ ಮತ್ತು ಉಕ್ಕು ಸಚಿವರು ಇದು HD ಕುಮಾರಸ್ವಾಮಿ, ಇದು ಕರೆಕ್ಟ್ ಇದೆ. ಯು ವಾಂಟ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದ್ರೊಳಗೆ ಪಿಕ್ಸ್ ಒಂದು ಕ್ವಶನ್ ಬರುವಂಥ ಕ್ವಶನ್. ಸೊ ಇಲ್ಲಿ ನೋಡಿ, ಇಲ್ಲಿ ಪಟ್ಟಿ 1 ಮತ್ತು ಪಟ್ಟಿ 2 ಕೊಟ್ಟಿದೆ. ಇಲ್ಲಿ ಸರಿಯಾಗಿ ಹೊಂದಾಣಿಕೆ ಮಾಡಿ ಬರಿಬೇಕು. ಆಪರೇಷನ್ ಕಾವೇರಿ, ಆಪರೇಷನ್ ಅಜಯ್, ಆಪರೇಷನ್ ಗಂಗಾ, ಆಪರೇಷನ್ ದೋಸ್ತ್. ಸೊ ಇಲ್ಲಿ ಏನಾಗ್ತೈತಿ ಅಂತಂದ್ರೆ ಆಪರೇಷನ್ ಕಾವೇರಿ ಇದು ಎಲ್ಲಿ ನಡೀತೈತಿ ಅಂದ್ರೆ ಸುಡಾನ್ ಒಳಗೆ ನಡೀತೈತಿ.
ಯಾಕಂದ್ರೆ ಭಾರತೀಯರನ್ನ ಕರೆತರಲು ಮಾಡಿದಂಥ ಕಾರ್ಯಾಚರಣೆ ಯಾವುದು ಅಂತಂದ್ರೆ ಆಪರೇಷನ್ ಕಾವೇರಿ ಸುಡಾನ್ ಒಳಗೆ ನಡೆದ್ರ. ಆಪರೇಷನ್ ಅಜಯ್ ಇದು ಇಸ್ರೇಲ್ ಮತ್ತು ಹಮಾಸ್ ಇಲ್ಲಿ ಬರುತ್ತಾ. ಆಪರೇಷನ್ ಗಂಗಾ ಎಲ್ಲಿ ಬರ್ತಿದ್ರೆ ಉಕ್ರೇನ್ ಒಳಗಿನ ಭಾರತೀಯರನ್ನ ಕರೆತರಲು ಮಾಡಿದಂಥ ಆಪರೇಷನ್ ಯಾವುದಂತಂದ್ರೆ ಅದು ಆಪರೇಷನ್ ಗಂಗಾ. ಸೊ ಇದು ಓಕೆ ಇಲ್ಲಿ ಬರುತ್ತೆ ಆಪರೇಷನ್ ಗಂಗಾ ರಷ್ಯಾ ಮತ್ತು ಉಕ್ರೇನ್. ಇನ್ನು ಆಪರೇಷನ್ ದೋಸ್ತ್ ಇದೆ, ಇದು ಟರ್ಕಿ ಮತ್ತು ಸಿರಿಯಾ ಮಿಡಲ್ ಬರ್ತೈತಿ. ಸೊ ಇಲ್ಲಿ ಸರಿಯಾದ ಕ್ವಶನ್ ಆಪರೇಷನ್ ಕಾವೇರಿ 1-3. ಸೊ ಇಲ್ಲಿದೆ ಆಪ್ಷನ್ ಡಿ. ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾನೆ. ಆಪರೇಷನ್ ಗಂಗಾ ಎಲ್ಲಿ ನಡೆದಿತ್ತಂದ್ರೆ ಉಕ್ರೇನ್ದೊಳಗೆ ನಡೆದಿತ್ತ. ಆಪರೇಷನ್ ಕಾವೇರಿ ಸುಡಾನ್ ಒಳಗೆ ನಡೀತೈತಿ. ಆಮೇಲೆ ಇನ್ನೊಂದು ಆಪರೇಷನ್ ದೇವಿ ಶಕ್ತಿ, ಇದು ಆಪರೇಷನ್ ದೇವಿ ಶಕ್ತಿ ಎಲ್ಲಿ ನಡೆದಿರುತ್ತೆ ಅಫ್ಘಾನಿಸ್ತಾನದೊಳಗೆ ನಡೆದಿರ್ತೈತಿ. ಇನ್ನೊಂದು ಆಪರೇಷನ್ ರ್ಯಾಟ್ ಹೋಲ್ ಅಂತ ಬರ್ತೈತಿ. ಇದೇನು ಉತ್ತರಾಖಂಡದೊಳಗೆ ಏನಾಗಿರ್ತೈತಿ ಅಂತಂದ್ರೆ ಒಂದಿಷ್ಟು ಜನ ಕಾರ್ಮಿಕರು ಏನು ಮಾಡ್ತಾರೆ ಸಿಲ್ಕಾರ ಸುರಂಗ ಅಂತ ಬರ್ತಲ್ಲ ಅಲ್ಲಿ ಸಿಕ್ಕಾಕೊಂಡಿರ್ತಾರ. ಸೊ ಅದಕ್ಕೆ ಆಪರೇಷನ್ ರ್ಯಾಟ್ ಹೋಲ್ ಅಂತ ಮಾಡ್ತಾರ. ಇಲ್ಲಿ ನೆಕ್ಸ್ಟ್ ಆಪರೇಷನ್ ದೋಸ್ತ ಇದು ಟರ್ಕಿ ಮತ್ತು ಸಿರಿಯಾ ಮಿಡಲ್ ಬರ್ತೈತಿ. ಆಮೇಲೆ ಇನ್ನೊಂದು ಆಪರೇಷನ್ ಬಂಬಿ ಬಕೆಟ್ ಅಂತ ಬರ್ತೈತಿ, ಇದು ಕೂಡ ಉತ್ತರಾಖಂಡದೊಳಗೆ ಬರ್ತೈತಿ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ಆನೆ ಯೋಜನೆ. ಆನೆ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳು ಯಾವ ಸರಿ ಅದಾವು ತಪ್ಪದಾವು. ಇಲ್ಲಿ ಆನೆ ಯೋಜನೆ ಪ್ರಾರಂಭವಾಗಿದ್ದು 1912ರಿಂದ ಮತ್ತು ವಿಶ್ವ ಆನೆ ದಿನವನ್ನು 2012ರಿಂದ ಪ್ರತಿ ವರ್ಷ ಆಗಸ್ಟ್ 12 ಆಚರಿಸಲಾಗುತ್ತದೆ. ಓಕೆ ಇಲ್ಲಿ 2022 ಆನೆ ಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಒಟ್ಟು 6395 ಆನೆಗಳಿವೆ. 2017ರ ಪ್ರಕಾರ ಕರ್ನಾಟಕದೊಳಗೆ 6049 ಆನೆಗಳಿದ್ದವು. ಆಪ್ಷನ್ ಸಿ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳು ರಾಜ್ಯಗಳು ಅಂದ್ರೆ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂಥ ರಾಜ್ಯಗಳ ಕ್ರಮವಾಗಿ ಕರ್ನಾಟಕ, ಅಸ್ಸಾಂ, ಕೇರಳ, ತಮಿಳುನಾಡು. ಇದರೊಳಗೆ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ, ಯಾವ ಸ್ಟೇಟ್ಮೆಂಟ್ ಸರಿಯಾಗೈತಿ? ಸೊ ಮೋಸ್ಟ್ ಆಫ್ ದಿ ಜನ ಈ ರೀತಿ ಸ್ಟೇಟ್ಮೆಂಟ್ ಲೈನ್ ಕ್ವಶನ್ಸ್ ನೋಡಂತಲೇ ಅಂಜ್ಬಿಡ್ತಾರೆ. ಇದ್ರೊಳಗೆ ಏನು ಅಂಜುವಂಥದ್ದೇನಿಲ್ಲ, ಇಟ್ಸ್ ವೆರಿ ಈಸಿ ಕ್ವಶನ್. ಸೊ ಇಲ್ಲಿ ನೋಡಿ, ಆನೆ ಯೋಜನೆ ಪ್ರಾರಂಭವಾಗಿದ್ದು ಯಾವಾಗ 1992, ಇದು ರೈಟ್ ಐತಿ. ವಿಶ್ವ ಆನೆ ದಿನವನ್ನು 2012ರಿಂದ ಪ್ರತಿ ವರ್ಷ ಆಗಸ್ಟ್ 12 ಆಚರಿಸಲಾಗ್ತೈತಿ, ಇದು ಕೂಡ ಕರೆಕ್ಟ್ ಐತಿ. ಆದ್ರೆ ಇಲ್ಲಿ 2022 ಆನೆ ಗಣತಿಯ ಪ್ರಕಾರ ಕರ್ನಾಟಕದೊಳಗೆ 6395 ಆನೆಗಳು. ಇದು 6395 ಆನೆಗಳು ಈಗ ಪ್ರೆಸೆಂಟ್ ಕರೆಕ್ಟ್ ಐತಿ. ಬಟ್ ಇದು 2022 ಅಲ್ಲ, ಇದು 2024 ಗಣತಿಯ ಪ್ರಕಾರ 6395 ಆನೆಗಳಾಗಬೇಕಿತ್ತು. ಅತಿ ಹೆಚ್ಚು ಆನೆಗಳನ್ನು ಹೊಂದಿದಂಥ ರಾಜ್ಯ ಯಾವುದಂತಂದ್ರೆ ಇದು ಕೂಡ ಕರ್ನಾಟಕ ಕರೆಕ್ಟ್ ಐತಿ. ಸೆಕೆಂಡ್ ಅಸ್ಸಾಂ, ಕೇರಳ ಮತ್ತು ತಮಿಳುನಾಡು. ಹಾಗಾದ್ರೆ ಇದರೊಳಗೆ ಸರಿಯಾದ ಉತ್ತರ ಯಾವುದಾಗ್ತೈತಿ ಅಂದ್ರೆ 1 ಮತ್ತು 3. ಇಲ್ಲಿ ಇದು 1 ಮತ್ತು 3 ಆಗಬೇಕಿತ್ತು. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಪ್ರಾಜೆಕ್ಟ್, ಇದು ಪ್ರಾಜೆಕ್ಟ್ ಆನೆ ಯಾವಾಗ ಬರ್ತದೋ ಪ್ರಾಜೆಕ್ಟ್ ಎಲಿಫೆಂಟ್ ಯಾವಾಗ ಬರ್ತಂದ್ರೆ 1992. ಪ್ರಾಜೆಕ್ಟ್ ಟೈಗರ್ ಜಾರಿಗೆ ಬಂದ ವರ್ಷ ಕೂಡ ಕೇಳ್ತಾರ, 1973. ಪ್ರಾಜೆಕ್ಟ್ ಲಯನ್ ಜಾರಿಗೆ ಬಂದಂಥ ವರ್ಷ ಇದು ಕೂಡ ಇಂಪಾರ್ಟೆಂಟ್, ಲಯನ್ 1972. ಪ್ರಾಜೆಕ್ಟ್ ಕ್ರೊಕೊಡೈಲ್ ಇದು ಜಾರಿಗೆ ಬಂದಂಥ ವರ್ಷ 1974 ಅಥವಾ 75. ಆಮೇಲೆ ಪ್ರಾಜೆಕ್ಟ್ ಗೆಂಡಾಮೃಗ ಅಂತ ಹೇಳಿ ಬರ್ತೈತಿ, ಇದು ಜಾರಿಗೆ ಬಂದಂಥದ್ದು 1987. ಆಮೇಲೆ ಪ್ರಾಜೆಕ್ಟ್ ಡಾಲ್ಫಿನ್ ಅಂತ ಬರುತ್ತೆ, ಇದನ್ನ 2020-21 ಜಾರಿ ಮಾಡ್ತಾರ. ಇನ್ನೊಂದು ಪ್ರಾಜೆಕ್ಟ್ ಚೀತಾ ಅಂತ ಬರುತ್ತೆ. ಸೊ ಚೀತಾ ಇದು 2022 ಜಾರಿ ಮಾಡ್ತಾರೆ. ಇವನ್ನೆಷ್ಟು ನೆನಪಿಟ್ಕೋಬೇಕು. ಓಕೆ, ಮೌನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ,
ಓಕೆ, ಇಲ್ಲಿಗೆ ಇಷ್ಟೆಲ್ಲ ಕ್ವಶನ್ಸ್ ಮುಗ್ದು. ಸೊ ಇದ್ರೊಳಗೆ ನಿಮ್ಗೆ ಏನಾದರೂ ಇನ್ನೂ ಗೊತ್ತಾಗಲಿಲ್ಲ ಅಂದ್ರೆ ಅಥವಾ ನಿಮ್ಗೆ ಇನ್ನೂ ಯಾವ ರೀತಿ ಕ್ವಶನ್ಸ್ ಬೇಕು ಅಂತೇಳಿ ಕಮೆಂಟ್ ಮಾಡಿ. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಏನು ಮಾಡಿ ಅಂತಂದ್ರೆ ಕಳಿಸ್ರಿ. ಇನ್ನೂ ಜಾಸ್ತಿ ಜನನ ಏನು ಮಾಡಿರಿ ನೋಡೋಕೆ ಪ್ರೋತ್ಸಾಹ ಮಾಡಿರಿ. ಓಕೆ, ಇದ್ರೊಳಗೆ ನಿಮ್ಗೆ ಇನ್ನೂ ಯಾವ ಥರ ಕ್ವಶನ್ಸ್ ಬೇಕು ಅಥವಾ ಯಾವ ಥರ ಸಬ್ಜೆಕ್ಟ್ ನಿಮಗೆ ಯಾವ ಸಬ್ಜೆಕ್ಟ್ ಒಳಗೆ ಫೋಕಸ್ ಮಾಡಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಏನು ಮಾಡಿ ಕಮೆಂಟ್ ಹಾಕಿ. ಓಕೆ, ಥ್ಯಾಂಕ್ ಯು.